Please subscribe and hit the bell icon for more videos. ಹಲೋ, ವೆಲ್ಕಮ್ ಟು ಲರ್ನ್ ಇಂಗ್ಲಿಷ್. ಈ ಟೆಕ್ನಿಕಲ್ ಯುಗದಲ್ಲಿ ಇಂಗ್ಲಿಷ್ ಮಾತನಾಡುವುದು ಮತ್ತು ಅರ್ಥೈಸಿಕೊಳ್ಳುವುದು ಅನಿವಾರ್ಯವಾಗಿದೆ. ನಮ್ಮ ವಿಡಿಯೋಗಳಲ್ಲಿ ಕನ್ನಡದಲ್ಲಿ ಸರಳವಾಗಿ ಇಂಗ್ಲಿಷ್ ಕಲಿಯಿರಿ. ಈ ವಿಡಿಯೋದಲ್ಲಿ ಆಮ್ ಪದವನ್ನು ಬಳಸಿ ವಾಕ್ಯ ಮಾಡುವುದು ಕಲಿಯೋಣ. ಆಮ್ ಯಾವಾಗಲೂ ಐ ಪದದ ಜೊತೆ ಬಳಸಲಾಗುತ್ತದೆ. ಸೊ ಬನ್ನಿ ಈ ಪದವನ್ನು ಸರಳ ವಾಕ್ಯದಲ್ಲಿ ಬಳಸಿ ತಿಳಿಯೋಣ. ಆಮ್. I am is the structure. Look at this sentence now. I am a teacher. ಅಂದರೆ ನಾನು ಒಬ್ಬ ಶಿಕ್ಷಕ. I am not a doctor. ನಾನು ವೈದ್ಯನಲ್ಲ. ಈ ವಾಕ್ಯದಲ್ಲಿ ನೋಡಿದ ಹಾಗೆ ನಾಟ್ ಯಾವಾಗಲೂ ಆಮ್ ನಂತರ ಬಳಸಲಾಗುತ್ತದೆ. So now look at this sentence. I am 32 years old. ಅಂದರೆ ನನಗೆ 32 ವರ್ಷ. Next, I am good. ಅಂದರೆ ನಾನು ಚೆನ್ನಾಗಿದ್ದೇನೆ. So now look at these words. Afraid, angry, hungry, thirsty. ಈ ಪದಗಳನ್ನು ಐ ಮತ್ತು ಆಮ್ ಜೊತೆ ಬಳಸಿ ವಾಕ್ಯ ಮಾಡುವುದು ಹೇಗೆಂದು ನೋಡೋಣ. ಐ ಆಮ್ ಅಫ್ರೈಡ್ ಅಂದರೆ ನಾನು ಹೆದರುತ್ತೇನೆ. ಐ ಆಮ್ ನಾಟ್ ಅಫ್ರೈಡ್ ಅಂದರೆ ನನಗೆ ಭಯವಿಲ್ಲ. ಐ ಆಮ್ ಆಂಗ್ರಿ ಅಂದರೆ ನಾನು ಸಿಟ್ಟಾಗಿದ್ದೇನೆ. ಐ ಆಮ್ ನಾಟ್ ಆಂಗ್ರಿ ಇದರ ಅರ್ಥ ನೀವು ಹೇಳಿ. ನೆಕ್ಸ್ಟ್, ಐ ಆಮ್ ಹಂಗ್ರಿ ನನಗೆ ಹಸಿವಾಗಿದೆ. ಐ ಆಮ್ ನಾಟ್ ಹಂಗ್ರಿ. ಐ ಆಮ್ ಥರ್ಸ್ಟಿ ನನಗೆ ಬಾಯಾರಿಕೆಯಾಗಿದೆ. ಐ ಆಮ್ ನಾಟ್ ಥರ್ಸ್ಟಿ. ಸ್ಪೋಕನ್ನಲ್ಲಿ ಐ ಆಮ್ ಮತ್ತು ಐ ಆಮ್ ನಾಟ್ ಬದಲಾಗಿ ಇವುಗಳ ಶಾರ್ಟ್ ಫಾರ್ಮ್ಸ್ ಐ ಆಮ್ ಮತ್ತು ಐ ಆಮ್ ನಾಟ್ ಬಳಸಲಾಗುತ್ತದೆ. ಸೊ ನಾವು ವಿಡಿಯೋ ಪಾಸ್ ಮಾಡಿ ಆ್ಯಂಡ್ ಲುಕ್ ಅಟ್ ದೀಸ್ ವರ್ಡ್ಸ್. ಈ ಪದಗಳನ್ನು ಐ ಆಮ್ ಮತ್ತು ಐ ಆಮ್ ನಾಟ್ ಮುಂದೆ ಬಳಸಿ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿ ಎಷ್ಟು ಈಸಿಯಾಗಿ ಇಂಗ್ಲಿಷ್ ಕಲಿಯಬಹುದು. ಪ್ಲೀಸ್ ಲೈಕ್, share and subscribe. Meet you in the next video.